ಕಾಂಗ್ರೆಸ್ನ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಎಐಸಿಸಿಯಿಂದ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬಂದಂತಹ ಸಚಿವರ ಪಟ್ಟಿಯಲ್ಲಿ ಒಂದು ವಿಶೇಷ ಹೆಸರನ್ನು ನೇಮಿಸಲಾಗಿತ್ತು. ಅದು ಪರಿಷತ್ನ ಸಭಾಪತಿಯ ಹೆಸರನ್ನು. ಕಾಂಗ್ರೆಸ್ ಹೈಕಮಾಂಡ್ ಹೊಸ ಒಂದು ಸಂಪ್ರದಾಯಕ್ಕೆ ನಾಂದಿ ಆಡಿದೆ. ಈ ಒಂದು ವಿಚಾರಕ್ಕೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಪರಿಷತ್ನ ಸಭಾಪತಿ ಅಂತ ಬಸವರಾಜ ಹೊರಟ್ಟಿ ಅವರಿದೆ, ಮಾತಾಡ್ತಾ ಹೋಗ್ತೀನಿ. ಸರ್, ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಒಂದು ಸಾಂವಿಧಾನಿಕ ಹುದ್ದೆಯನ್ನು ಪಕ್ಷದ ಹುದ್ದೆಯನ್ನಾಗಿ ಒಂದು ಕನ್ವರ್ಟ್ ಮಾಡಿಬಿಡ್ತಾ ಅಂತ ಸರ್. ಅದೇ ನೋಡಿದೆ ನಾನು. ಇಲ್ಲಿವರೆಗೆ ಈ ರಾಜ್ಯದಲ್ಲಿ ಅಂಥ ಘಟನೆಗಳಾಗಿಲ್ಲ. ಬಟ್ ಅವರು ಮಂತ್ರಿಮಂಡಲ ಮಾಡಲಿಕ್ಕೆ ಅವ್ರಿಗೆ ಸಂಪೂರ್ಣ ಜವಾಬ್ದಾರಿ ಇದೆ. ಸಭಾಪತಿಯನ್ನು, ಸ್ಪೀಕರನ್ನ ಇಂಥವ್ರನ್ನ ಮಾಡಬೇಕಂತೇಳಿ ಅವರು ಮಾಧ್ಯಮಕ್ಕೆ ಹೇಳುವಂಥ ಅವ್ರ ಪಕ್ಷದೊಳಗೆ ಹೇಳ್ಕೊಳ್ಳಿ, ಅವರು ಇಂಥವ್ರು ಕ್ಯಾಂಡಿಡೇಟ್ ಮಾಡಿ, ಇಂಥವ್ರು ಕ್ಯಾಂಡಿಡೇಟ್ ಮಾಡಿ ಅಂತೇಳಿ. ಬಟ್ ಓಪನ್ನಾಗಿ ಲೆಟರ್ ಹೆಡ್ನಾಗ ಸಹಿ ಮಾಡಿ ಪ್ರೆಸ್ಸಿಗೆ ರಿಲೀಸ್ ಮಾಡಿ, ಅದು ಅಂದ್ರೆ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಹಸ್ತಕ್ಷೇಪ ಮಾಡಿದಂಗೆ ಆಗ್ತಿದೆ. ಅದು ಸರಿಯಾದ ಕ್ರಮ ಅಲ್ಲ. ಈ ಥರ ಯಾವಾಗೂ ಇವತ್ತು ರಾಜ್ಯದಲ್ಲಿ ಆಗಿಲ್ಲ, ಎಲ್ಲಿ ದೇಶದಲ್ಲಿ ಆಗಿಲ್ಲ. ಇದಾಗಿದೆ, ದುರ್ದೈವ ಸಂಗತಿ ಅನ್ನೋದು ಮಾತ್ರ ಹೇಳಿ ಅದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡೋಂಗಿಲ್ಲ. ಸರ್, ಈ ಒಂದು ವಿಚಾರವಾಗಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಪರಿಷತ್ ಸಭಾಪತಿಯನ್ನು ಆಯ್ಕೆಯನ್ನು ಘೋಷಣೆ ಮಾಡಿದೆ. ನಿಮಗೆ ಆದರೂ ರಾಜೀನಾಮೆ ಕೊಡಿ ಅನ್ನುವಂತಹದ್ದು ಏನಾದರೂ ನಿರ್ದೇಶನ ಆದರೂ ಇವಾಗ ಬಂದಿದೆಯಾ ಸರ್? ಇವತ್ತು 3 ಗಂಟೆಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿ, ನೀವು ಆದಷ್ಟು ಬೇಗನೆ ರಾಜೀನಾಮೆ ಕೊಡಿ, ನಮ್ಮ ಮ್ಯಾಗಿನಿಂದ ಒತ್ತಡ ಐತಿ, ರಾಜೀನಾಮೆ ಕೊಡಿ ಅಂತ ಹೇಳಿದರು. ಆಯಿತು, ನಾನು ಮಾತಾಡಿ ನಮ್ಮ ಜನಗಳು ಮಾತಾಡಿ ನಿಮ್ಮ ನಿರ್ಣಯವನ್ನು ತಿಳಿಸ್ತೀನಿ ಅಂತ ಹೇಳಿದ್ದೀನಿ. ನಮಗೂಡ ಎಲ್ಲ JDS, BJP ಎಲ್ಲ ಅದರ ನಾಳೆಗೆ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ನಾವೇನು ಮುಖ್ಯಮಂತ್ರಿ ತಿಳಿಸ್ತೀವಿ. ಸರ್, ನೀವು ಐತಿಹಾಸಿಕ ಒಂದು ದಾಖಲೆಯನ್ನು ಮಾಡಿದವರು, 45 ವರ್ಷಗಳ ಕಾಲ ಈ ಒಂದು ಏನು ಪರಿಷತ್ನಲ್ಲಿದ್ದವರು ಅಂತವರು, ಒಂದು ಸಾರ್ವಕಾಲಿಕ ದಾಖಲೆ, ಹಾಗೂ ಪರಿಷತ್ ಸಭಾಪತಿಯಾಗಿ ದೀರ್ಘಾವಧಿಯಾಗಿ ನೀವು ಪರಿಷತ್ ಸಭಾಪತಿಯಾಗಿದ್ದರು. ಏಕಾಏಕಿ ಮುಖ್ಯಮಂತ್ರಿಗಳು ಕಾಲ್ ಮಾಡಿ ನಿಮಗೆ ಪರಿಷತ್ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅನ್ನುವಂತಹ ಸಂದರ್ಭದಲ್ಲಿ ನಿಮಗೆ ಏನಾಯಿತು ಆ ಮೂಮೆಂಟಲ್ಲಿ ಸರ್? ಸಹಜವಾಗಿ ಮನುಷ್ಯನಿಗೆ ನಾವೇನೋ ಒಳ್ಳೆ ಕೆಲಸ ಮಾಡ್ತಿರ್ತೀವಿ, ಮಾಡುವಾಗ ಒಮ್ಮಿಂದೊಮ್ಮಿಗಲೇ ಇದು ಆಪಾದನೆ ಮಾಡಿದಂಥ ರೀತಿಯಲ್ಲಿ ಏನೋ ಬಂತು ಅಂತ ಅಂತೀರಿ. ಅಥವಾ ಈಗ ನಾವು ಏನಾದರೂ ಒಳ್ಳೆಯ ಕಾರ್ಯಕ್ರಮ ಮಾಡ್ತಿರುವಾಗ ಒಮ್ಮಿಂದೊಮ್ಮೆ ನೀವು ರಾಜೀನಾಮೆ ಕೊಡಿ ಅಂದ್ಕೂಡಲೇ ನಾನು ಶಾಕ್ ಆಗ್ತದೆ. ಮತ್ತು ಅದು ನಮ್ದು ಏನು ತಪ್ಪು ಮಾಡೀನಪ್ಪ ಅಂತೇಳಿ ನಾನು ಆತ್ಮಾವಲೋಚನೆ ಮಾಡ್ಕೋತಾ ಇದ್ದೀನಿ. ಕಳೆದ 2 ದಿವಸದಿಂದ ಇದು ನಡೆದಿದ್ದರಿಂದ ಮಾನಸಿಕವಾಗಿ ನೆಮ್ಮದಿಯನ್ನು ಕಳ್ಕೊಂಡು ನಾನು. ಯಾಕಂದ್ರೆ ನಾನು ಉತ್ತಮವಾದಂಥ ಕೆಲಸ ಮಾಡಿ ಅನ್ನೋದು ನನಗೆ ಸಂಪೂರ್ಣ ನಂಬಿಕೆ, ನನಗಟ್ಟಲ್ಲ ಕರ್ನಾಟಕ ಜನತೆಗೆ ನಂಬಿಕೆ. ಅಂಥದ್ರಲ್ಲಿ ಈಗ ಆದದ್ದಕ್ಕೆ ನಾನು ನೋವಾಗಿದೆ. ಮತ್ತು ಅವ್ರು ಫೋನ್ ಮಾಡಿದಾಗ ಒಮ್ಮಿಂದ ಮೇಲೆ ನನಗೂ ಏನೂ ತಿಳಿಲಿಲ್ಲ, ಕಣ್ಣಿಗೆ ಕತ್ಲು ಬರುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಏನಪ್ಪ ನಾ ಏನು ತಪ್ಪು ಮಾಡೀನಿ, ಯಾಕೆ ನನಗೆ ಹಿಂಗೆ ಮಾಡ್ತಾರೆ ಅನ್ನೋಂಥ ಭಾವನೆ ಬಂತು. ಬಹುಮತ ಇದ್ದರೆ ಇವತ್ತಿನವರೆಗೂ ಬಹುಮತ ಇದ್ದದ್ದಂಥ ಹೊರಗಡೆದವ ಇಲ್ಲೇ. ಒಂದು ಸರಿನೂ 1956ರಿಂದ ಇಲ್ಲಿವರೆಗೆ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯ ಮಾಡಿದ್ದನ್ನು ನಾನು ನೋಡಿಲ್ಲ, ರಾಜೀನಾಮೆ ಕೇಳಿದ್ದನ್ನು ನಾನು ನೋಡಿಲ್ಲ. ಈಗಿದು ಹೊಸದು ಬಂದೈತಿ, ಅದನ್ನು ನಾನು ನೋಡಬೇಕಾಗುತ್ತೆ. ಸರ್, ಈಗ ಮುಖ್ಯಮಂತ್ರಿಗಳು ನಿಮಗೆ ರಾಜೀನಾಮೆ ಕೊಡಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆದರೆ ಈಗ ಮೈತ್ರಿ ಇದೆ ಸರ್, BJP JDS ಮೈತ್ರಿ ಇದೆ. ಈ ಒಂದು ವಿಚಾರವನ್ನು ನೀವು ಯಾರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೊಳ್ಬೇಕು ಅನ್ನುವಂತಹ ತೀರ್ಮಾನಕ್ಕೆ ನೀವು ಬಂದಿದ್ದೀರಾ ಸರ್? ಈ JDS BJP ಲೀಡರ್ಸ್ಗಳೆಲ್ಲ ಮಾತಾಡಿದ್ದೀನಿ, ನಾಳೆ ಇನ್ನೊಮ್ಮೆ ಮಾತಾಡ್ತೀವಿ. ಮಾತಾಡಿ ಅವ್ರು ಏನು ಹೇಳ್ತಾರೆ ಅವ್ರು ಹೇಳಿದಂತೆ ತೀರ್ಮಾನವನ್ನು ಮಾಡ್ತೇನೆ ನಾನು. ಯಾಕಂದ್ರೆ ಅವರ ನನಗೆ ಕ್ಯಾಂಡಿಡೇಟ್ ಮಾಡಿ ಆರಿಸಿ ಕಳಿಸಿದ್ರು. ಅವರಿಗೆ ಹೇಳೋದು ನನ್ನ ಡ್ಯೂಟಿ. ಅವ್ರಿಗೂ ಚರ್ಚೆ ಮಾಡಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನದಂತೆ ನಾನು ನಡೀತೀನಿ. ಸರ್, ಪರಿಷತ್ತನ್ನು ಬುದ್ಧಿವಂತರ ದೊಡ್ಡೊಳಗ ಅಂತ ಕರೀತಾರೆ ಸರ್. ಅಲ್ಲಿ ಒಂದು ಸಭಾಪತಿ ಸ್ಥಾನದಿಂದ ಅವರು ನಿರ್ಗಮಿಸೋರನ್ನ ಒಂದು ಗೌರವಯುತವಾಗಿ ಕಳಿಸ್ಕೊಡುವಂತಹ ಒಂದು ಪದ್ಧತಿ. ಏಕಾಏಕಿಗೆ ರಾಜೀನಾಮೆ ಕೊಟ್ಟು ನಿಮ್ಮಂತಹ ಹಿರಿಯರನ್ನು ಕಳಿಸ್ತಿರೋದು ನಮಗೂ ಸಹ ನೋವಾಗುತ್ತೆ. ಇದನ್ನು ಯಾವ ರೀತಿಯಾಗಿ ನೀವು ಅರ್ಥೈಸ್ತೀರಾ, ಯಾವ ರೀತಿಯಾಗಿ ನೀವು ನಿರ್ಗಮನ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿದೆ ಸರ್? ನಿರ್ಗಮನ ಮಾಡಬೇಕನ್ನೋದು ಏನಂದರೆ, ಈಗ ಅವರು ಬಹುಮತ ಇದೆ, ಅವರಿಷ್ಟೆಲ್ಲ ಇದು ಮಾಡ್ತಂದ್ರೆ ಅವರು ನಾಳೆ ಸದನದಲ್ಲಿ ವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತಾರೆ. ಮಾಡಿದಾಗ ನಿಯಮಗಳದಾವೆ, 165 ನಿಯಮ ಐತೆ ನಮ್ಮ ವಿಧಾನ ಪರಿಷತ್ತಿಂದ. ಆ ನಿಯಮದ ಪ್ರಕಾರ ಏನೈತೆ ಸದನದಲ್ಲಿ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಮತ್ತು ನಾನು ಇಲ್ಲಿವರೆಗೆ 4.5 ವರ್ಷದಿಂದ ಸುಮಾರು 4.5 ವರ್ಷದಿಂದ ಸಭಾಪತಿಯಾಗಿ ಕೆಲಸ ಮಾಡಿದಾಗ ಒಂದು ಕೃತಜ್ಞತೆ ಹೇಳುವಂಥ ಅವಕಾಶವನ್ನು ನಾನು ಕಳ್ಕೋಬಾರ್ದು. ಅದಕ್ಕೆ ಅವರಿಗೆ ನನಗೆ ಪಕ್ಷಾತೀತವಾಗಿ ಬೆಂಬಲ ಕೊಟ್ಟಾರೆ. ಅವ್ರಿಗೊಂದು ಕೃತಜ್ಞತೆ ಹೇಳಿ ಅಲ್ಲಿಂದ ನಾನು ನಿರ್ಗಮನವನ್ನು ಮಾಡ್ತೀನಿ. ಅಂದರೆ ಸರ್, ಇವಾಗ ಅಧಿವೇಶನ ಶುರುವಾದ ದಿನ ನೀವು ಸಭಾಪತಿ ಪೀಠದಲ್ಲಿ ಕೂತು ಮುಂದಿನ ನಿರ್ಧಾರ ಅದಾದ ಮೇಲೆ ಸರ್? ಹೌದು, ಅಲ್ಲಿ ಕೂತು ಅವತ್ತು ಹೇಳಿದ್ನಲ್ಲ, ನಂದು ಒಂದೇ ಇಚ್ಛೆ ಏನಂದ್ರೆ ಎಲ್ಲ ಮೆಂಬರ್ಗಳಿಗೆ ನಾನು ಕೃತಜ್ಞತೆ ಸಲ್ಲಿಸೋದು ಅಷ್ಟೇ ನನ್ನ ಮುಖ್ಯ ಉದ್ದೇಶ. ಅದಾದ ನಂತರ ನೋಟಿಸ್ ಕೊಟ್ಟಿದ್ರೆ ಅವತ್ತು ಹೇಳಿ ಅಲ್ಲಿಂದಲೇ
ನಾನು ನಿರ್ಗಮನ ಮಾಡ್ತೀನಿ. ಸರ್, ಕೊನೆಯದಾಗಿ ಸರ್, ನೀವು ಶಿಕ್ಷಕರ ಕ್ಷೇತ್ರದಿಂದ ಬಂದವರು. ಶಿಕ್ಷಕರು ಅಂತಂದರೆ ಮಕ್ಕಳಿಗೆ ಪಾಠ ಮಾಡೋ ಅಷ್ಟೇ ಅಲ್ಲ, ಮಕ್ಕಳ ಜೀವನವನ್ನು ರೂಪಿಸಿದವರು. ನೀವೊಂದು ಶಿಕ್ಷಕ ವೃತ್ತಿಯಲ್ಲಿ ತುಂಬ ಗೌರವಿತರು. ಅಂತಹ ಶಿಕ್ಷಕರನ್ನು ಆಯ್ಕೆ ಮಾಡಿ ಕಳಿಸಿದಂತಹವರ ಶಿಕ್ಷಕರು ನೀವು ಏಕಾಏಕಿ ಈ ನಿರ್ಧಾರ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅವ್ರು ನಿಮಗೆ ಏನಾದರೂ ದೂರವಾಣಿ ಕರೆ ಮಾಡಿರೋದು, ನಿಮ್ಮನ್ನು ಭೇಟಿ ಆಗುವಂಥದ್ದು, ಏನಾದರೂ ಫೋನ್ ಕರೆಗಳು ಏನಾದರೂ ಬರ್ತಾ ಇದೆಯಾ, ನೋವು ತೊಳ್ಕೊಳ್ಳುವಂಥದ್ದು ಆಗ್ತಾ ಇದೆ ಸರ್? ಈಗ ಕನಿಷ್ಠ ಒಂದು 300-400 ಫೋನ್ ಬಂದವು ನಮ್ಮ ಕಡೆಯಿಂದ. ಏನು ಸರ್ ಹಿಂಗ್ಯಾಕಾಯ್ತು, ಹಿಂಗಾಗಿ ಟಿ ವಿಯಲ್ಲಿ ನೋಡಿದ್ವಿ, ಪೇಪರಲ್ಲಿ ನೋಡಿದ್ವಿ, ಇದು ಯಾಕ್ರಿ ಅಂತ ಕೇಳಿದ್ರು. ಏನಪ್ಪ ಇನ್ನೂ ನಿರ್ಧಾರ ಆಗಿಲ್ಲ, ಏನೋ ಒಂದು ಹೇಳ್ತಾರೆ, ಮತ್ತು ಅದು ನಾಳೆ ಏನು ನಡೀತೈತೆ ನೋಡ್ಬೇಕಂಥೇಳಿ ನಾ 2 ಫೋನನ್ನು ಆಫ್ ಇಟ್ಬಿಟ್ಟಿನಿ, ಫೋನೆಲ್ಲ ಬಂದ್ ಮಾಡಿಟ್ಟಿನಿ. ಬೇರೆ ಯಾರು ಫೋನ್ ಬಂದ್ರೆ ಕೊಡಬೇಡ ಅಂತ ಹೇಳಿ ನಾನು ಇಷ್ಟು ಮಾಡಿದ್ದೀನಿ. ಅವ್ರಿಗೆ ಇನ್ನೂ ಆಗಿದೆ ಪಾಪ. 8 ಸರಿ ಆರಿಸಿ ಕಳಿಸ್ಯಾರ. ನಮ್ಮ ಒಬ್ಬರು ಪ್ರತಿನಿಧಿ ದೊಡ್ಡ ಸ್ಥಾನದಾಗ ಕುಂತಾರೆ. ಆ ಸ್ಥಾನದಾಗ ಕುಂತಾಗ ಅವ್ರು ಒಮ್ಮಿಂದ ಮೇಲೆ ಕೆಳಗೆ ದಬ್ಬಾಕತ್ತಾರಲ್ಲ, ಅದಕ್ಕೆ ನಮ್ಮ ನೋವಾಗ್ತೈತಿ. ಒಂದು 2-3 ಕಣ್ಣೀರು ಹಾಕಿದ್ರು. ಇರಲಿ ಬಿಡಿ ಅಂತೇಳಿ ಹೇಳುವಂಥ ಸಮಾಧಾನವನ್ನು ಹೇಳಿದ್ದೀನಿ. ಸರ್, ಒಂದು ಕಡೆ ರಾಜಕೀಯ ಅಂತ ಬಂದರೆ ಸಪ್ರೇಟ್ ಸರ್, ಸ್ನೇಹ ಅಂತ ಬಂದರೆ ಬೇರೆ. ಸಿದ್ದರಾಮಯ್ಯವ್ರದ್ದು ನಿಮ್ಮ ಸ್ನೇಹ ಅಂತಂದರೆ ಒಂದು ರೀತಿಯಾದಂತಹ ರಾಜಕೀಯವನ್ನು ಮೀರಿದಂತಹ ಸ್ನೇಹ. ಈ ಒಂದು ವಿಚಾರದಲ್ಲಿ ಏನಾದರೂ ಸಿದ್ದರಾಮಯ್ಯ ಇಂಟರ್ಫಿಯರ್ ಆಗಿ ಏನಾದರೂ ಅವ್ರ ನಿರ್ಧಾರವನ್ನು, ಹೈಕಮಾಂಡ್ ನಿರ್ಧಾರವನ್ನು ಬದಲಾವಣೆ ಮಾಡುವಂತಹ ಸಾಧ್ಯತೆಗಳೇನಾದರೂ ಇದೆಯಾ ಅಂತ? ನನಗೇನು ಗೊತ್ತಿಲ್ಲ ರೀ ಅವ್ರ ಬಗ್ಗೆ. ಅವ್ರು ಯಾವ ತೀರ್ಮಾನ ಮಾಡ್ತಾರೆ, ಅವ್ರ ಪಕ್ಷದ ಆಂತರಿಕ ಇದನ್ನು ಕೈ ಹಾಕೋದಿಲ್ಲ. ಅವ್ರದ್ದೇ ಆದಂಥ ರೀತಿ ನೀತಿಗಳಿರ್ತಾವೆ. ಅವ್ರವ್ರು ಏನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ, ಅದಕ್ಕೆ ನನಗೆ ಸಂಬಂಧಗಳಿಲ್ಲ. ಸರ್, ಏನಾದರೂ ನೀವು ಸಿದ್ದರಾಮಯ್ಯ ಜೊತೆ ಮಾತಾಡುವಂತಹದ್ದು ಏನಾದರೂ ಮಾತಾಡಿಲ್ಲ, ಮಾತಾಡಬೇಕು. ಮಾತಾಡುವಂತಹ ಪ್ರಯತ್ನ ಇದೆಯಾ? ಮಾತಾಡ್ಬೇಕಂತ ಅನ್ಸೋದೈತಿ. ಒಮ್ಮೆ ಏನು ಮಾಡಲಿ ಅಂತ ವಿಚಾರ ಮಾಡ್ತೀವಿ ನಾವು. ದ್ವಂದ್ವ ನೀತಿ ಐತಿ ನನಗೆ, ದ್ವಂದ್ವ ಮನಸ್ಸು. ಮಾತಾಡಿದ್ರೆ ಏನಕತಿ, ಬಿಟ್ಟರೆ ಏನಕತಿ, ಬಿಟ್ಟರೆ ಮಾತಾಡಲಿಲ್ಲ ಅನ್ನಬಾರ್ದು, ಅಥವಾ ಮಾತಾಡಿದ್ರೆ ಮತ್ತೇನಾರು ಆಗಬಾರ್ದು. ದ್ವಂದ್ವ ವಿಚಾರಗಳಿದಾವೆ. ನೋಡ್ತೀನಿ, ಇವತ್ತು ತೀರ್ಮಾನ ಮಾಡಿ ಮಾತಾಡ್ತೀನಿ. ಎಷ್ಟು ದಿನದ ಒಳಗಾಗಿ ನೀವು ಅಂತಿಮ ತೀರ್ಮಾನಕ್ಕೆ ಬರ್ತೀರಾ ಸರ್? ಯಾಕಂದರೆ 13ನೇ ತಾರೀಕು ಅಧಿವೇಶನ ಆರಂಭವಾಗ್ತಾ ಇದೆ. ಮಠ ನಡೀತಾ ಇದೆ ಇಲ್ಲ, 13ನೇ ತಾರೀಕಿನವರೆಗೆ ಒಂದು ತೀರ್ಮಾನ ಬರಬೇಕಾದ್ರೆ 13ನೇ ತಾರೀಕು ಬರಬೇಕಂತ ಅಲ್ಲಿ ಮಠ ನಡೀತೈತೆ ಅದು. ಇದಿಷ್ಟು ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಹರ್ಷವರ್ಧನ, ಸಂಪೂರ್ಣ ನ್ಯೂಸ್, ಬೆಂಗಳೂರು.